ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಸೋಮಣ್ಣ ಪ್ರಚಾರದ ಭರಾಟೆ. ದಿನದಿಂದ ದಿನಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾವು ರಂಗೇರುತ್ತಿದೆ. ಎನ್ಡಿಎ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಇಂದು ತಿಪಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ತಿಪಟೂರಿನ ಹೊನ್ನವಳ್ಳಿ, ಹಿಂಡಸ್ಕೆರೆ ಹಾಗೂ ಆಲೂರ್ಕೆ ಭಾಗದಲ್ಲೂ ಸಹ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬೆಳಗ್ಗೆ ತಿಪಟೂರಿನಲ್ಲಿ ಮಾಜಿ ಸಚಿವ ಬಿಸಿ ನಾಗೇಶ್ ಮನೆಗೆ ಭೇಟಿ ನೀಡಿ ತುಮಕೂರು ವಿಧಾನಸಭಾ ಕ್ಷೇತ್ರದ ಪ್ರಚಾರದಲ್ಲಿ ಸೋಮಣ್ಣನಿಗೆ ಮಾಜಿ ಸಚಿವ ಬಿಸಿ ನಾಗೇಶ್, ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಸೇರಿದಂತೆ ಮೈತ್ರಿ ಪಕ್ಷದ ಮುಖಂಡರು ಸಾಥ್ ನೀಡಿದ್ದಾರೆ. ನೀವೇ ಹೇಳ್ಬೇಕಪ್ಪ, ನಾನು ಹೇಳಿದ್ರೆ ನೀವು ಕೇಳೋದ್ರಿ, ನೀವೇ ಹೇಳ್ಬೇಕು. ಇಲ್ಲಪ್ಪ, ನಾನು ಜೀರೋ, ನೀವೇ ಹೀರೋ, ನೀವೇ ಹೇಳಿ. ಇನ್ನು 8 ದಿನ ಮಾತ್ರ ಬಾಕಿ ಇದೆ ಸರ್. 8 ದಿನ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶಕ್ಕೆ ನರೇಂದ್ರ ಮೋದಿ ಅವಶ್ಯಕತೆ ಅನ್ನೋದನ್ನ ತಳ್ಬೇಡ್ರಪ್ಪ. ದೇಶಕ್ಕೆ ನರೇಂದ್ರ ಮೋದಿ ಅವರು ಸ್ವಲ್ಪ ಹಿಂದಕ್ಕೆ ನಡಿ ಅವಶ್ಯಕತೆ ಅನ್ನೋದನ್ನ ಜನ ಎತ್ತಿ ತೋರಿಸ್ತಾ ಇದ್ದಾರೆ. ಜನರ ಉತ್ಸಾಹ, ಒಂದು ನಿಮಿಷ ಬನ್ನಿ, ಸಂತಾನ ಈ ಕಡೆ ಬನ್ನಿ, ಈ ಕಡೆ ಬಾ, ಸ್ವಲ್ಪ ಹಿಂದಕ್ಕೆ ಹೋಗ್ರಪ್ಪ. ಜನರ ಉತ್ಸಾಹ, ಅವರ ಪ್ರೀತಿ, ದೇಶದ ಬಗ್ಗೆ, ದೇಶದ ಇತಿಹಾಸದ ಬಗ್ಗೆ ಇವ್ರಿಗಿರ್ತಕ್ಕಂಥ ಒಂದು ದೊಡ್ಡ ಚಿಂತನೆ ನನಗೆ ಇನ್ನೂ ಒಂದಷ್ಟು ಆತ್ಮಸ್ಥೈರ್ಯವನ್ನು ತುಂಬಿದೆ. ಹಾಗಾಗಿ ಈ ಚುನಾವಣೆ ದೇಶದ ಚುನಾವಣೆ ಆಗಿರೋದ್ರಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗೋದಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರವು ಕೂಡ ಜನ BJPಯ ತೆಕ್ಕೆಗೆ ಕೊಡ್ತಾರೆ ಅನ್ನುವ ಒಂದು ಅಚಲವಾದ ನಂಬಿಕೆ ನನ್ನದಾಗಿದೆ. ಸರ್, ತಿಪಟೂರಲ್ಲಿ ಕಾಂಗ್ರೆಸ್ MLA ಇದ್ದಾರೆ, ನಿಮಗೆ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್? ನೋಡಿ, ಲೋಕಸಭಾ ಚುನಾವಣೆಗೂ ಒಂದು ವಿಧಾನಸಭಾ ಚುನಾವಣೆಗೂ ವ್ಯತ್ಯಾಸ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಚ್ಚಾಟದಿಂದ ಕೆಲವಾರು ತಪ್ಪುಗಳನ್ನು ಆಗಿದೆ. ನಾಗೇಶ್ ಅಣ್ಣವರು ಅಜಾತ ಶತ್ರು, ಹಾಗಾಗಿ ಹೋಲಿಕೆ ಮಾಡೋದು ಇವತ್ತು ದೇಶನ. ಈ ಚುನಾವಣೆ ಭಾರತೀಯರ ಸಾರ್ವಭೌಮತೆ ಚುನಾವಣೆ, ಈ ಚುನಾವಣೆ ಭಾರತ ದೇಶದ ಸಂರಕ್ಷಣೆಯ ಚುನಾವಣೆ ಆಗಿರೋದ್ರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಬರೋದಿಲ್ಲ. ಈ ಭಾಗಕ್ಕೆ ಕೊಬ್ಬರಿ ಬೆಳೆಗಾರರಿಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ನಾನು ತಮ್ಮ ಮುಖ್ಯನೂ ಹೇಳಿದ್ದೀನಿ, ಸಾರ್ವಜನಿಕವಾಗಿ ಮಾತಾಡಿದ್ದೀನಿ. ಚುನಾವಣೆ ಮುಗಿದ ತಕ್ಷಣವೇ ಅದಕ್ಕೆ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ರಾಜ್ಯ ಸರ್ಕಾರವು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಜಾಗೃತಿ ತರ್ತಕ್ಕಂಥ ಕೆಲಸ, ಅದನ್ನು ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಒತ್ತಾಯವನ್ನು ತರ್ತೀವಿ. ನೀರಾವರಿ ಯೋಜನೆಗಳು ಯಾವ್ಯಾವುದು ಅರ್ಧಂಬರ್ಧ ಆಗಿದೆ. ನಾನು ಆಶ್ವಾಸನೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಕೆಲಸ ಮಾಡೋದು ಆಯಿತಾ. ನಾನು ಬೆಂಗಳೂರಿನಲ್ಲಿ ನಾನು ಏನೇನು ನಾನು ತೆರಿಗೆ ಕೇಳಿದ್ದೆ ಅದು 100 ಪಟ್ಟು ಜಾಸ್ತಿ ಕೆಲಸ ಮಾಡಿದ್ದೀನಿ. ಅದನ್ನು ಇಲ್ಲೂ ಕೂಡ ಮಾಡಬೇಕು ಅನ್ನೋ ಆಶೆಯಿಂದ ಇಲ್ಲಿ ಬಂದಿದ್ದೆ. ನನಗೆ ಅದೇನು ಗೊತ್ತಿಲ್ಲ ತಂದೆ, ಬಂದಿದ್ದೀನಿ, 1ನೇ ಕ್ಲಾಸ್ ಇನ್ನೂ ಬಂದಿಲ್ಲ. ಅಡ್ಮಿಷನ್ ಆಗಬೇಕು, 26ನೇ ತಾರೀಕು ಅಡ್ಮಿಷನ್ ಕೊಡ್ತಾರೆ. ಕೊಟ್ಟಾದಮೇಲೆ 6 ತಿಂಗಳಲ್ಲಿ ಯಾವ ರೀತಿ ಏನು ಅನ್ನೋದನ್ನ ನಾನು ಮಾಹಿತಿ ಹೇಳ್ತೀರ ಮಾತಾಡೋದಿಲ್ಲ. ಮಾಹಿತಿಯನ್ನು ತೆಗೆದುಕೊಂಡು ಮಾತಾಡ್ತೀನಿ. ಹೇಳಿ, ಥ್ಯಾಂಕ್ ಯು.